ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಇನ್ನು 3 ದಿನ ಆಗಿತ್ತು ನಾನು ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನೇನು 1000 ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಬಹಳ ಮೆಂಬರ್ಸ್ ಏನು ಬೇಕಾಗಿಲ್ಲ. ಹಾಗಾಗಿ ಇನ್ನು ಇದು ಬುಧವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಇವತ್ತು ನಿಮ್ಮ ಜೊತೆಗೆ ಬುಧವಾರ ಬೆಳಗ್ಗೆ ಲಾಗ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನು ಬುಧವಾರ ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಪಾತ್ರೆ ತೊಳಿತಾ ಇದ್ದೀನಿ. ನಿನ್ನೆ ನೈಟು ಪಾತ್ರೆ ತೊಳೆಯೋದಕ್ಕೆ ಆಗಲಿಲ್ಲ, ಸ್ವಲ್ಪ ಊಟ ಮಾಡೋದು ಲೇಟ್ ಆಗೋಯಿತು. ಹಾಗಾಗಿ ಇನ್ನು ಪಾತ್ರೆ ತೊಳೆಯೋದು ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಬೆಳಗ್ಗೆ ಹೇಗಿದ್ರು ಬೇಗ ಎದ್ದೇಳ್ತೀನಲ್ವ ಅಂತ ಅಂದ್ಕೊಂಡು ಪಾತ್ರೆನ ತೊಳೆಯೋದಕ್ಕೂ ಹೋಗಲಿಲ್ಲ. ಹಾಗೆ ಅಡುಗೆ ಮನೆ ಕ್ಲೀನಿಂಗು ಸಹ ಮಾಡ್ಕೊಳ್ಳೋದಕ್ಕೆ ಏನು ಹೋಗಲಿಲ್ಲ ನಾನು. ಹಾಗಾಗಿ ಇಲ್ಲಿ ಇವಾಗ ಫಸ್ಟು ಪಾತ್ರೆನ ತೊಳ್ಕೊತಾ ಇದ್ದೀನಿ. ಹಾಗೆ ಅದಾದ ನಂತರ ಗ್ಯಾಸ್ ಒರೆಸ್ಕೊಂಡು ಸಿಲಿಂಗೆಲ್ಲ ಒರೆಸ್ಕೊಂಡು ಕಸನ ಗುಡಿಸ್ಕೋಬೇಕಾಗಿರುತ್ತೆ. ಇವಾಗ ಏನು ನಾನು ಪಾತ್ರೆ ತೊಳಿತಾ ಇದ್ದೀನಲ್ಲ, ಈ ಕೆಲಸ ನೈಟ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಆರಾಮಾಗಿ ಕೆಲಸನ ಮಾಡ್ಕೊಂಬಿಡ್ಬೋದು. ನಿನ್ನೆ ನೈಟ್ ನನಗೆ ತೊಳೆಯೋದಕ್ಕೆ ಆಗಲಿಲ್ಲ. ಹಾಗಾಗಿ ಇವಾಗ ಇಲ್ಲಿ ಪಾತ್ರೆನ ತೊಳಿತಾ ಇದ್ದೀನಿ. ಹಾಗೆ ಪಾತ್ರೆ ತೊಳೆಯೋಷ್ಟರಲ್ಲಿ ಅರ್ಧ ಗಂಟೆನೇ ಬೇಕಾಯಿತು. ಇದೇ ಪಾತ್ರೆನೇ ನಾವು ನೈಟ್ ಏನಾದರೂ ತೊಳ್ಕೊತೀವಿ ಅಂದರೆ ಬೇಗ ಬೇಗ ತೊಳೆದಿಟ್ಕೊಂಡ್ಬಿಡ್ತೀವಿ. ಹಾಗೆ ಬೆಳಗ್ಗೆ ಬಂದ ತಕ್ಷಣವೇ ಅಡುಗೆ ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇರಬೇಕು. ಆವಾಗ ನಮಗೆ ಮೈಂಡು ಸಹ ಫ್ರೆಶ್ ಆಗಿರುತ್ತೆ, ಬೇಗ ಬೇಗ ಕೆಲಸನ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಇವತ್ತು ಅಡುಗೆ ಮನೆ ಅಷ್ಟಾಗಿ ಕ್ಲೀನಾಗಿ ಇಟ್ಟಿರಲಿಲ್ಲ ನಾನು. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಪಾತ್ರೆ ತೊಳ್ಕೊಂಡು ಅದಾದ ನಂತರ ಗ್ಯಾಸ್ ಕ್ಲೀನಿಂಗ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಗ್ಯಾಸ್ ಕ್ಲೀನಿಂಗು ಸಹ ಮಾಡಿಕೊಂಡು ಅದಾದ ನಂತರ ಮಕ್ಕಳಿಗೆ ಟೀನು ಸಹ ಮಾಡಿಕೊಟ್ಟೆ. ಅಂದರೆ ಅವ್ರು ಬೆಳಗ್ಗೆ ಕ್ಲಾಸಿಗೆ ಹೋಗ್ತಾರಲ್ವ, ಹಾಗಾಗಿ ಅವರು ಸಹ ನನ್ನ ಜೊತೆಗೆ 5 ಗಂಟೆಗೆ ಎದ್ಬಿಟ್ಟಿರ್ತಾರೆ. ಬೆಳಗ್ಗೆ ಅವರಿಗೆ 6 ಗಂಟೆಯಿಂದ 7:30ವರೆಗೂ ಕ್ಲಾಸ್ ಇರುತ್ತೆ. ಹಾಗಾಗಿ ಅವ್ರೂ ಸಹ ನನ್ನ ಜೊತೆಗೆ ಎಬ್ಬಿಸ್ಬಿಟ್ಟಿರ್ತೀನಿ. ನಾನು ಒಂದು ಕಡೆ ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೆ ಅಲ್ವಾ, ಅವರು ಬೇಗ ಎದ್ಬಿಟ್ಟು ಅವ್ರು ಮಲ್ಕೊಂಡಿರೋಂತಹ ಹಾಸಿಗೆಗಳನ್ನೆಲ್ಲ ತೆಗೆದುಬಿಟ್ಟು ಅವರು ಸಹ ಇಲ್ಲಿ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ಏನಂದರೆ ಮಕ್ಕಳಿಗೆ ನಾವು ಇವಾಗಲಿಂದನೇ ಅದನ್ನು ರೂಢಿ ಮಾಡಬೇಕು, ಬೆಳಗ್ಗೆ ಬೇಗ ಎದ್ದೇಳೋದನ್ನು. ಅಯ್ಯೋ ಮಲಗಲಿ ಬಿಡು, ಚಳಿ ಇದೆ ಅಥವಾ ಚಿಕ್ಕವರಿದ್ದಾರೆ ಅಂತ ಬಿಟ್ಬಿಟ್ರೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ನಾವು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಗಾದೆ ಇದೆ ನೋಡಿ, ಅದೇ ಥರನೇ ಮಕ್ಕಳು ಸಹ. ನಾವು ಚಿಕ್ಕವರಿರುವಾಗಲೇ ಅವರಿಗೆ ಇದೆಲ್ಲ ಒಳ್ಳೆಯ ಅಭ್ಯಾಸಗಳನ್ನ ಮಾಡಿಸ್ಬಿಟ್ರೆ ಮುಂದೆ ಅವ್ರು ದೊಡ್ಡವರಾದಮೇಲೆ ನಾವು ಅವರಿಗೆ ಯಾರೂ ಹೇಳ್ಕೊಡುವಂತಹ ಅವಶ್ಯಕತೆಯೇ ಇರಲ್ಲ. ಯಾಕಂದರೆ ಅವರು ಚಿಕ್ಕದ್ರಿರುವಾಗಲೇ ಎಲ್ಲ ಕಲಿತು ಬಿಟ್ಟಿರ್ತಾರೆ ನೋಡಿ. ಹಾಗಾಗಿ ನಾನು ಅವರಿಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ನನ್ನ ಜೊತೆಗೇ ಎಬ್ಬಿಸ್ಬಿಡ್ತೀನಿ ಬೆಳಗ್ಗೆ ಬೇಗನೆ. ಬೇಗ ಅಂದರೆ ಒಂದು 5 ಗಂಟೆ ಅಷ್ಟರಲ್ಲಿ ಎಬ್ಬಿಸಿರ್ತೀನಿ. ಹಂಗಂತ 4 ಗಂಟೆಗೆ 3:30ಗೆ ಈ ಥರ ಎಬ್ಸೋದಕ್ಕೆ ಹೋಗಲ್ಲ. ಆರಾಮಾಗಿ ಎದ್ದೇಳ್ಬಿಡ್ಬೋದು ಬೇಗ. ಇವಾಗ ಬೆಳಗ್ಗೆ ಬೇಗ ಎದ್ಬಿಟ್ರೆ ರಾತ್ರಿ ಹೊತ್ತು ಅವರು ಬೇಗನೆ ಮಲ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಎದ್ದೇಳೋದೇ ಲೇಟಾಗಿ ಆಗಿಬಿಟ್ರೆ ರಾತ್ರಿ 10:30 11 ಗಂಟೆ ಆದ್ರೂ ಸಹ ಮಲಗೋದೇ ಇಲ್ಲ. ಹಾಗಾಗಿ ಬೆಳಗ್ಗೆ ಬೇಗ ಎಬ್ಬಿಸ್ಬಿಟ್ಟು ನೈಟು ಬೇಗನೆ ಊಟ ಮಾಡಿಸ್ಬಿಟ್ಟು ಬೇಗನೆ ಮಲಗಿಸ್ಬಿಡ್ತೀನಿ. ಆ ರೊಟೀನು ನಾನಿವಾಗ ಅವರಿಗೆ ಶುರು ಮಾಡಿದ್ದೀನಿ. ಮೊದಲೆಲ್ಲನೂ ಸಹ ಬೇಗನೆ ಎದ್ದೇಳ್ತಿದ್ರು. ಆವಾಗ ನಮ್ಮಂದರೆ ಟೆಸ್ಟ್ ಇರೋಂತಹ ಟೈಮಲ್ಲಿ ಮಾತ್ರ ನಾನು ಬೇಗ ಎಬ್ಬಿಸ್ತಿದ್ದೆ. ಇವಾಗ ಡೈಲಿನೂ ಸಹ ನಾನು 5 ಗಂಟೆಗೆ ಎಬ್ಬಿಸಿ ಅವರಿಗೆ ರೂಢಿ ಮಾಡ್ತಾಯಿದ್ದೀನಿ. ಇನ್ನು ಒಳಗಡೆ ಎಲ್ಲ ಕಸ ಗುಡಿಸಿದ್ದಾಯಿತು. ಹಾಗೆ ಇನ್ನು ಆಚೆ ಕಡೆಯೂ ಸಹ ಕಸ ಗುಡಿಸಿ ರಂಗೋಲಿಯನ್ನು ಸಹ ಹಾಕಬೇಕು. ಅಷ್ಟರಲ್ಲಿ ಒಬ್ಬೊಬ್ಬರಾಗಿ ಅವರು ಸಹ ಇಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ ನನ್ನ ಮಕ್ಕಳು. ಅವ್ರು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಅವರಿಗೆ ಟೀ ಅದೆಲ್ಲ ಮಾಡಿಕೊಡ್ಬೇಕು. ಯಾಕಂದರೆ ಬೇಗ ಎದ್ದಿರ್ತಾರೆ. ಹಾಗೆ ಕ್ಲಾಸಿಗೆ ಹೋದರೆ ತೂಕಟ್ಟಿಗೆ ಬರ್ತಾ ಇರುತ್ತೆ. ಹಾಗಾಗಿ ಅವರಿಗೆ ಇವಾಗ ನಾನು ಹಾಲನ್ನ ಕೊಡೋದು ಬಿಟ್ಬಿಟ್ಟಿದ್ದೀನಿ. ಚಿಕ್ಕ ಗ್ಲಾಸಲ್ಲಿ ಒಂದು ಸ್ವಲ್ಪ ಟೀ ಹಾಗೆ ಒಂದು ಸ್ವಲ್ಪ ಬಿಸ್ಕೆಟ್ನ ಕೊಟ್ಟು ಕಳಿಸ್ಬಿಟ್ರೆ ಆರಾಮಾಗಿ 7:30ವರೆಗೂ ಇರ್ತಾರೆ. ಯಾಕಂದರೆ ಬಂದ ತಕ್ಷಣವೇ ಮತ್ತೆ ಅವರು ಸ್ಕೂಲಿಗೆ ರೆಡಿ ಆಗಬೇಕಲ್ವ. ಹಾಗಾಗಿ ಇನ್ನು ಮಕ್ಕಳನ್ನ ಎಬ್ಬಿಸ್ಬಿಟ್ಟು ನಾವೇನಾದರೂ ಮಲ್ಕೊಂಬಿಟ್ರೆ ಅವರು ಸಹ ಎದ್ದಿರೋದೇ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಯಾರೆಲ್ಲ ನೀವು ಸಹ ಮಕ್ಕಳನ್ನ ಬೇಗ ಎಬ್ಬಿಸ್ತೀರ ನೋಡಿ, ಅವ್ರ ಜೊತೆಗೆ ನೀವೂ ಎದ್ಬಿಟ್ಟು ನಿಮ್ಮ ಕೆಲಸಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ಸಹ ಅವ್ರದ್ದೇನು ಕೆಲಸ ಇರುತ್ತಲ್ವ ಆ ಕೆಲಸನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವೊಂದು ಮನೇಲಿ ಏನು ಮಾಡ್ತಾರೆ ಅಂದರೆ ಮಕ್ಕಳನ್ನ ಎಬ್ಬಿಸ್ಬಿಟ್ಟಿರ್ತಾರೆ, ಅವ್ರು ಮಾತ್ರ ಹೋಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಆವಾಗ ಮಕ್ಕಳಿಗೆ ಏನು ಅನ್ನಿಸ್ತಾ ಇರುತ್ತೆ ಅಂದರೆ ಅಯ್ಯೋ ನಾವು ಮಾತ್ರ ಇಷ್ಟು ಬೇಗ ಎದ್ದೇಳಬೇಕಾ, ಅವ್ರು ಮಾತ್ರ ಇಷ್ಟು ಬೇಗ ಎದ್ದೇಳೋದೇ ಇಲ್ಲ ಅಂತ ಅವ್ರ ಮನಸ್ಸಲ್ಲಿ ಆ ಥರ ಭಾವನೆಗಳು ಬರ್ತಾ ಇರುತ್ತೆ. ಹಾಗಾಗಿ ನೀವೇನಾದರೂ ಮಕ್ಕಳನ್ನ ಬೇಗ ಏನಾದರೂ ಎಬ್ಬಿಸ್ತೀವಿ ಅಂದರೆ ಅವ್ರ ಜೊತೆಗೆ ನೀವೂ ಸಹ ಬೇಗ ಎದ್ಬಿಟ್ಟು ನಿಮ್ಮ ಮನೆ ಕೆಲಸನ ಮಾಡ್ಕೊಳ್ಳಿ. ಮಧ್ಯಾಹ್ನ ಹೇಗಿದ್ದರೂ ಫ್ರೀ ಇರ್ತೀರಲ್ವ, ಅಂಥ ಟೈಮಲ್ಲಿ ಆರಾಮಾಗಿ ನೀವು ರೆಸ್ಟ್ ಮಾಡ್ಕೋಬೋದು. ಅದಲ್ಲದೇ ಕೆಲಸನೂ ಸಹ ಬೇಗನೆ ಆಗಿಬಿಡುತ್ತೆ. ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಲೇಟಾಗಿ ಎದ್ಬಿಟ್ಟಿರ್ತೀವಲ್ವ, ಬಾಕ್ಸ್ಗಳೆಲ್ಲ ಮಾಡೋದಕ್ಕೆ ಆಗಿರೋದಿಲ್ಲ. ಒಂಥರ ಗಡಿಬಿಡಿ ಅನ್ನಿಸ್ತಾ ಇರುತ್ತೆ. ಅಯ್ಯೋ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಾವು ಒಂದು 1 ಅವರ್ ಮುಂಚೆನೇ ಬೇಗ ಎದ್ಬಿಟ್ರೆ ಆರಾಮಾಗಿ ನಿಧಾನಕ್ಕೆ ನಾವು ಕೆಲಸನ ಮಾಡ್ಕೊಂಬಿಡ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇನ್ನು ಇಲ್ಲಿ ರಂಗೋಲಿನೂ ಸಹ ಹಾಕಿದ್ದಾಯಿತು. ರಂಗೋಲಿ ಹಾಕಿಬಂದು ಅದಾದ ನಂತರ ಇಲ್ಲಿ ನಾನು ಟೀಗೆ ಇಡ್ತಾಯಿದ್ದೀನಿ. ಒಂದು ಸೈಡು ಬಿಸಿ ನೀರಿಗೂ ಸಹ ನಾನು ಕಾಯಿಸ್ತಾ ಇದ್ದೀನಿ. ಇವೆರಡೂ ರೆಡಿ ಆಗೋಷ್ಟರಲ್ಲಿ ನಾನು ಸಹ ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಅದಾದ ನಂತರ ಮಕ್ಕಳಿಗೆ ಟೀ ಕಾಯಿಸಿ
ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆ ನಾನೇ ಅವ್ರನ್ನ ಬಿಡೋದಕ್ಕೆ ಹೋಗ್ತೀನಿ. ಅಂದರೆ ನನಗೂ ಒಂದು ಸ್ವಲ್ಪ ವಾಕಿಂಗ್ ಆಗುತ್ತೆ. ಹಾಗೆ ನನಗೆ ಮನೆಗೆ ಒಂದು ಸ್ವಲ್ಪ ಸೊಪ್ಪು, ಹೂವು ಅದೇನಾದರೂ ಬೇಕಾದರೆ ಬರುವಾಗ ತೊಗೊಂಬರೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಬೆಳಗ್ಗೆ ನಾನೇ ಬಿಟ್ಬಿಟ್ಟು ಬರ್ತೀನಿ. ಒಂದು 10 ನಿಮಿಷ ಅವ್ರನ್ನ ಬಿಡೋದಕ್ಕೆ ಟೈಮ್ ಹೋಗುತ್ತೆ ನನಗೆ. ಹಾಗಾಗಿ ಮನೇನ 5:50ಕ್ಕೆ ಮನೇನ ಬಿಟ್ಬಿಟ್ರೆ ನಾವು ಕರೆಕ್ಟಾಗಿ ಅವ್ರ ಕ್ಲಾಸ್ ಹತ್ರಕ್ಕೆ 6 ಗಂಟೆಗೆ ಹೋಗ್ಬಿಡ್ತೀವಿ. ಹಾಗಿಂದಂಗೆ ಸೊಪ್ಪು ಅದೆಲ್ಲ ತೊಗೊಂಬಂದು ಮನೆಗೆ ಬರೋ ಅಷ್ಟರಲ್ಲಿ 6:30 ಆಗೋಗುತ್ತೆ. ಒಂದು ಅರ್ಧ ಗಂಟೆ ವಾಕಿಂಗ್ ಅಂತೂ ಆಗೇ ಆಗುತ್ತೆ ನನಗೆ ಬೆಳಿಗ್ಗೆ. ಇನ್ನು ಬೆಳಗ್ಗೆ ಫ್ರೆಶ್ ಆಗಿರುವಂತಹ ಸೊಪ್ಪು ಹಾಗೆ ಹೂವು ಎಲ್ಲ ಬಂದಿರುತ್ತಲ್ವ, ಹಾಗಾಗಿ ನಾನು ಯಾವಾಗ್ಲೂ ಅಷ್ಟೇ ಸೊಪ್ಪನ್ನ ಏನಾದರೂ ಮಾಡಬೇಕು, ಸೊಪ್ಪು ಸಾರು ಅಥವಾ ಸೊಪ್ಪಿನ ಪಲ್ಯ ಏನಾದರೂ ಮಾಡಬೇಕು ಅಂದರೆ ಆವತ್ತಿನ ದಿನದ ಸೊಪ್ಪನ್ನ ಆವತ್ತೇ ತೊಗೊಂಬಂದುಬಿಟ್ಟಿರ್ತೀನಿ. ಹೇಗಿದ್ದರೂ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ವ, ಹಾಗಾಗಿ ಹಿಂದಿನ ದಿನ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದೊಂದು ಸರಿ ಬಾಡೋಗಿರುತ್ತೆ, ಒಂದು ಸರಿ ನಾವು ಬಿಡಿಸಿಟ್ಕೊಳ್ಳೋದೇ ಮರ್ತ್ಕೊಂಡ್ಬಿಟ್ಟಿರ್ತೀವಿ. ಹಾಗಾಗಿ ನಾನು ಆವತ್ತಿನ ದಿನ ಆವತ್ತೇ ತೊಗೊಂಬಂದು ಆವಾಗಲೇ ಬಿಡಿಸಿ ತೊಳೆದು ಮಾಡ್ಕೊಂಡ್ಬಿಡ್ತೀನಿ.
ಇಲ್ಲಿ ಮಕ್ಕಳನ್ನೆಲ್ಲ ಕ್ಲಾಸಿಗೆ ಬಿಟ್ಟು ಬಂದಿದ್ದಾಯಿತು. ಹಾಗೆ ಬರುವಾಗ ಏನು ಸೊಪ್ಪು ತೊಗೊಂಬಂದಿದ್ದೆ ಅಲ್ವಾ, ಅದನ್ನು ನೀಟಾಗಿ ಬಿಡಿಸ್ಕೊಂಡು ಒಂದು 3-4 ಸರಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಮಣ್ಣು ಅಂದರೆ ಮಣ್ಣಿತ್ತು. ಹಾಗಾಗಿ ಇನ್ನು ಹಾಗೆ ಇಲ್ಲಿ ಸಾಂಬಾರನ್ನು ಸಹ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲಿ ಕುಕ್ಕರ್ಗೆ ಬೇಳೆನ ಹಾಕ್ಕೊಂಡು ಬೇಳೆನೂ ಸಹ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ಟೊಮೆಟೊ, ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನೂ ಸಹ ನೀಟಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದಕ್ಕೇನೆ ಇಲ್ಲಿ ಇವಾಗ ಪಾಲಕ್ ಸೊಪ್ಪನ್ನ ನಾನು ಕಟ್ ಮಾಡ್ತಿದ್ದೀನಲ್ಲ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಾನು ಮೊದಲೆಲ್ಲ ಸೊಪ್ಪು ಸಾಂಬಾರನ್ನ ಯಾವ ಥರ ಮಾಡ್ತಿದ್ದೆ ಅಂದರೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹಾಗೆ ಚೊಕ್ಕತ ಸೊಪ್ಪು ಬರುತ್ತಲ್ವ, ಅದೆಲ್ಲ ಸೊಪ್ಪನ್ನು ಸಹ ಸೇರಿಸ್ಬಿಟ್ಟು ನಾನು ಸಾಂಬಾರು ಮಾಡ್ತಿದ್ದೆ. ಅದೊಂಥರ ಟೇಸ್ಟ್ ಕೊಡೋದು. ಇವಾಗ ನಾನು ಬರೀ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ. ಈ ಸಾಂಬಾರು ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮನೆಯಲ್ಲಿ ವಾರದಲ್ಲಿ ಒಂದಿನಾದರೂ ಸೊಪ್ಪು ಸಾರು ಇರಲೇಬೇಕು. ಹಾಗಾಗಿ ಒಂದೊಂದು ಟೈಮಲ್ಲಿ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಪಾಲಕ್ ಸೊಪ್ಪು ಸಿಕ್ಕರೆ ಚುಕ್ಕೆ ಸೊಪ್ಪು ಸಿಕ್ಕಿರಲ್ಲ, ಇಲ್ವಾ ಮೆಂತ್ಯ ಸೊಪ್ಪು ಸಿಕ್ಕಿರೋದಿಲ್ಲ. ಹಾಗಾಗಿ ನಾನು ಬರೀ ಪಾಲಕ್ ಸೊಪ್ಪಲ್ಲೇ ಈ ಥರ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈ ಸಾಂಬಾರು ಮಾತ್ರ ಸಖತ್ತಾಗಿ ಟೇಸ್ಟಿಯಾಗಿ ಆಗಿರುತ್ತೆ. ಹಾಗಾಗಿ ನಮ್ಮನೇಲಿ ಇವಾಗ ಬರೀ ಇದನ್ನೇ ಮಾಡು ಅಂತ ಕೇಳ್ತಾ ಇದ್ದಾರೆ. ಇನ್ನು ಈ ಸಾಂಬಾರಿಗೆ ಬಿಸಿ ಬಿಸಿ ಆಗಿರುವಂತಹ ರೈಸ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಏನಾದರೂ ಈ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇನ್ನು ಇಲ್ಲಿ ಒಂದು ಕಡೆ ಕುಕ್ಕರ್ಗೂ ಸಹ ಬೇಳೆನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದೆ. ಹಾಗೆ ಸಿಲ್ಲಿಂಗು ಸಹ ಒಂದು ಸ್ವಲ್ಪ ಗಲೀಜಾಗಿತ್ತಲ್ವ, ಆವಾಗಲೇ ಅದನ್ನು ಸಹ ಇಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಗೆ ಇವತ್ತು ಬೆಳಗ್ಗೆ ರೊಟ್ಟಿ ಮಾಡಬೇಕು, ಅದಕ್ಕೆ ಪಲ್ಯ ಮಾಡಬೇಕಾಗಿತ್ತು. ಹಾಗಾಗಿ ಫಸ್ಟಿಗೆ ಪಲ್ಯ ಮಾಡೋದಕ್ಕಿಂತ ಮುಂಚೆ ನಾನು ಸಹ ಟೀ ಕುಡ್ದಿರಲಿಲ್ಲ. ಒಂದೇ ಸರಿ ನನ್ನ ಹಸ್ಬೆಂಡ್ ಆದಮೇಲೆ ಒಟ್ಟಿಗೆ ಕುಡಿಯೋಣ ಅಂತ ಅಂದ್ಕೊಂಡು ಇಲ್ಲಿ ಟೀನ ಮಾಡ್ಕೊತಿದ್ದೀನಿ. ಅಂದರೆ ಬೆಳಗ್ಗೆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿರ್ತೀನಿ. ಅದಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀನಿ. ಈ ನಡುವೆ ನಾನು ಸಕ್ಕರೆ ಹಾಕ್ಕೊಂಡು ಟೀನ ಕುಡಿತಾನೆ ಇಲ್ಲ, ಬರೀ ಬೆಲ್ಲದ ಟೀನ ಕುಡಿತಾ ಇದ್ದೀನಿ. ಅಂದರೆ ಸ್ವಲ್ಪ ಸಕ್ಕರೆ ಅವಾಯ್ಡ್ ಮಾಡೋಣ ಅಂತ ಅಷ್ಟೇನೆ. ಒಂದು 15 ದಿನ, ಒಂದು ತಿಂಗಳೇನೋ ಆಗಿತ್ತು ನಾನು ಟೀನೇ ಕುಡಿಯೋದಕ್ಕೆ ಹೋಗಿರಲಿಲ್ಲ. ಬರೀ ಚಕ್ಕೆ ಟೀನ ಕುಡಿತಾ ಇದ್ದೆ. ಅಂದರೆ ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡು ಚಕ್ಕೆ ಟೀನ ಕುಡಿತಾ ಇದ್ದೆ. ನನ್ನ ಪರಿಚಯದವರೆಲ್ಲ ನನ್ನ ನೋಡಿಬಿಟ್ಟು ಏನು ಇಷ್ಟೊಂದು ಸಣ್ಣ ಆಗಿದ್ದೀರಾ ಅಂತ ಕೇಳ್ತಾನೆ ಇದ್ದರು. ಹಾಗಾಗಿ ಅಷ್ಟೊಂದು ಸಣ್ಣ ಆಗ್ತಾಯಿದ್ದೇನೆ ಏನೋ ಅಂತ ಹೇಳಿಬಿಟ್ಟು ನಾನು ಆ ಟೀನ ಕುಡಿಯೋದೇ ಬಿಟ್ಟಿದ್ದೀನಿ. ಒಬ್ಬರು ಇಬ್ಬರು ಹೇಳಿದರೆ ಪರವಾಗಿಲ್ಲ, ಸುಮಾರಾಗಿ ಒಂದು 5-6 ಜನ ಹೇಳಿದ್ದಾರೆ ನನಗೆ, ತುಂಬ ಸಣ್ಣ ಆಗಿದ್ದೀರಾ ನೀವು ಅಂತ ಹೇಳ್ಬಿಟ್ಟು. ಏನಾದರೂ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನಾದರೂ ಅನಿಸಿದರೆ ಚಕ್ಕೆ ಟೀನ ಕುಡೀರಿ, ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಆ ಚಕ್ಕೆ ಟೀ. ಇನ್ನು ಇಲ್ಲಿ ಟೀನು ಸಹ ರೆಡಿ ಮಾಡ್ತಾಯಿದ್ದೆ ಅಲ್ವಾ, ಅದಕ್ಕೆ ಟೀನ ತೆಗೆದ ನಂತರನೇ ರೈಸಿಗೆ ಇಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೈಸಿಗೂ ಸಹ ಅಕ್ಕಿನ ತೊಳೆದು ಉಪ್ಪನ್ನು ಹಾಕಿ ಇಲ್ಲಿ ಇಡ್ತಾಯಿದ್ದೀನಿ. ಕೆಲವೊಬ್ಬರು ರೈಸ್ ಮಾಡುವಾಗ ಉಪ್ಪನ್ನು ಹಾಕಲ್ಲ ಅಂತ ಹೇಳ್ತಾರೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮನೇಲಿ ಏನಾದರೂ ರೈಸ್ಗೆ ನಾವು ಉಪ್ಪು ಹಾಕಿ ಮಾಡಲಿಲ್ಲ ಅಂದರೆ ಆವತ್ತಿನ ದಿನ ರೈಸ್ ಖಾಲಿನೇ ಆಗೋದಿಲ್ಲ. ಯಾಕೆಂದರೆ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ ನೋಡಿ, ಹಾಗಾಗಿ ಆವತ್ತಿನ ದಿನ ರೈಸ್ ಖಾಲಿನೇ ಆಗೋದಿಲ್ಲ. ಹಾಗೆ ಬೈಸ್ಕೊತಾ ಇರ್ತೀನಿ ನಾನು, ಏನಾದರೂ ಅನ್ನಕ್ಕೆ ಉಪ್ಪು ಹಾಕಿ ಅನ್ನ ಮಾಡಲಿಲ್ಲ ಅಂದರೆ ಬೇಡವೇ ಬೇಡ ಅಂತ ನಾನು ಅನ್ನಕ್ಕೆ ಉಪ್ಪು ಹಾಕಿ ಅನ್ನನೇ ಮಾಡೋದು. ಹೇಳ್ತಾರೆ ಕೆಲವೊಬ್ಬರು ಅನ್ನಕ್ಕೆ ಉಪ್ಪು ಹಾಕಬಾರ್ದು ಅಂತ, ಅದು ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ನಮ್ಮಮ್ಮ, ನಮ್ಮ ಅಜ್ಜಿದಿರೆಲ್ಲ ಅನ್ನಕ್ಕೆ ಉಪ್ಪು ಹಾಕಿ ಮಾಡ್ತಿದ್ರು. ಹಾಗಾಗಿ ನಾವು ಅನ್ನಕ್ಕೆ ಉಪ್ಪನ್ನ ಹಾಕ್ತೀವಿ. ಇನ್ನಲ್ಲಿ ಟೀನು ಸಹ ಕುದೀತಾ ಇತ್ತು. ಟೀನ ಒಂದು ಸೈಡು ತೆಗೆದು ಅದಕ್ಕೆ ಕುಕ್ಕರ್ಗೆ ಇಟ್ಬಿಟ್ಟಿದ್ದೀನಿ. ಅದಾದ ನಂತರ ಇಲ್ಲಿ ನನಗೂ ನನ್ನ ಹಸ್ಬೆಂಡ್ಗೂ ಟೀನ ಹಾಕ್ಕೊಂಡು ಟೀನ ಕುಡಿತೀವಿ. ಏನಂದರೆ ಬೆಳಿಗ್ಗೆ ಒಂದು ಟೈಮ್ ಮಾತ್ರ ಕುಡಿಯೋದು ನನ್ನ ಹಸ್ಬೆಂಡು. ಹಾಗಾಗಿ ಜೊತೆಗೇ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದೊಡ್ಡ ಕಪ್ ಇದೆ, ನೋಡ್ತಾ ಇರ್ಬೋದು ನೀವು, ಅದರಲ್ಲಿ ಸ್ವಲ್ಪನೇ ಟೀನ ಹಾಕ್ಕೊತೀವಿ. ನೋಡಿರೋರು ಇಷ್ಟುದ್ದ ಕಪ್ಪಲ್ಲಿ ಟೀ ಕುಡಿತಾರ ಅಂತ ಅನ್ಕೋಬೋದು, ಆದರೆ ಅದರ ಅರ್ಧದಲ್ಲಿ ನಾವು ಟೀನ ಕುಡಿಯೋದು ಅಷ್ಟೇನೆ. ಇನ್ನು ಇಲ್ಲಿ ಟೀನ ಕುಡಿದು ಅದಾದ ನಂತರ ಮಿಕ್ಕೊಂಡಿರೋಂತಹ ಕೆಲಸ ಏನಿತ್ತಲ್ವ, ಅಡುಗೆ ಕೆಲಸ, ಅದನ್ನು ಇಲ್ಲಿ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇನ್ನು ಇವತ್ತು ಬೆಳಗ್ಗೆ ಎಲ್ಲ ಅಡುಗೆ ಆಗಬೇಕಾಗಿತ್ತು. ಅಂದರೆ ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ಒಂದು ಸೈಡ್ ಬೇಳೆನೂ ಸಹ ಕೂಗಿಸಿದ್ದೆ. ಅದಾದ ನಂತರ ಅನ್ನಕ್ಕೂ ಸಹ ಇಟ್ಟಿದ್ದೆ ಅಲ್ವಾ. ಇನ್ನು ಇವತ್ತು ಕ್ಯಾಪ್ಸಿಕಮ್ ಇತ್ತು ಮನೆಯಲ್ಲಿ, ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅಂತೇಳಿ ಫಸ್ಟು ಕ್ಯಾಪ್ಸಿಕಮ್ಗೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಹಾಗೆ ಹುಚ್ಚೆಳ್ಳು ಬೇಕಾಗಿತ್ತು, ಅದನ್ನು ಇಲ್ಲಿ ನೀಟಾಗಿ ಹುರ್ಕೊತಾ ಇದ್ದೀನಿ. ಹುಚ್ಚೆಳ್ಳು ಪುಡಿನೂ ಸಹ ಮನೆಯಲ್ಲಿ ಖಾಲಿಯಾಗಿದೆ. ಹಾಗಾಗಿ ಒಂದೇ ಸರಿ ಎಲ್ಲ ಪುಡಿನ ಹುಚ್ಚೆಳ್ಳನ್ನ ಹುರಿದಿಟ್ಕೊಂಡು ಅದಾದ ನಂತರ ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಆ ಕೆಲಸನೂ ಸಹ ಮುಗಿಸ್ಕೊತಾ ಇದ್ದೀನಿ. ನಮ್ಮ ಕಡೆ ಏನಂದರೆ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಹುಚ್ಚೆಳ್ಳು ಹಾಗೆ ಈ ಶೇಂಗಾ ಪುಡಿ ಅನ್ನೋದು ಇರಲೇಬೇಕು. ಅದು ಎರಡೂ ಹಾಕಿ ಅಡುಗೆ ಮಾಡಿದರೆ ತುಂಬಾ ರುಚಿ ಕೊಡ್ತಾ ಇರುತ್ತೆ. ಯಾರೆಲ್ಲ ಈ ಥರ ನೀವು ಹುಚ್ಚೆಳ್ಳು ಪುಡಿನ ಹಾಕಿ ಅಡುಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಕದೇ ಇರೋರು ಒಂದ್ಸರಿ ಹಾಕಿಬಿಟ್ಟು ಸಹ ಮಾಡಿ, ಅದರದ್ದು ಅಡುಗೆ ಟೇಸ್ಟ್ ನೋಡಿ ತುಂಬಾ ರುಚಿಯಾಗಿರುತ್ತೆ.
ಇನ್ನು ಹುಚ್ಚಳ್ಳು ಹುರ್ಕೊಂಡಿದ್ದಾಯಿತು. ಹಾಗೆ ಹಂಚೆ ಹೇಗೂ ಬಿಸಿ ಇತ್ತಲ್ವ, ಅದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡಿ ಅದರಲ್ಲಿರೋಂತಹ ಬೀಜನೆಲ್ಲದನ್ನು ಸಹ ನಾನು ತೆಗ್ದಿದ್ದೀನಿ, ಯಾಕಂದರೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಇದು ನಮ್ಮ ಕಡೆ ಕ್ಯಾಪ್ಸಿಕಮ್ ಆಗಿರೋದ್ರಿಂದ ಬೀಜ ತೆಗೆದೇ ಪಲ್ಯ ಮಾಡೋದಕ್ಕೆ ಆಗೋದಿಲ್ಲ, ತುಂಬಾ ಖಾರ ಇರುತ್ತೆ. ಹಾಗಾಗಿ ಬೀಜನ ತೆಗೆದ್ಬಿಟ್ಟು ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಮುಂದೆ ಮಾಡಿ ಹಾಕಿ ಹುರಿದ್ರೆ ತುಂಬ ಚೆನ್ನಾಗಿ ಪಲ್ಯ ಆಗುತ್ತೆ. ಹಾಗಾಗಿ ನೀಟಾಗಿ ಅದು ಎಲ್ಲ ಕಡೆಯೂ ಸಹ ಚೆನ್ನಾಗಿ ಹುರಿಬೇಕು. ಆ ಥರ ಇದನ್ನು ಹುರ್ಕೊಂಡು ಪಲ್ಯ ಮಾಡಬೇಕಾಗಿರುತ್ತೆ. ಈ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಇಲ್ಲಿ ರೆಸಿಪಿನ ಶೇರ್ ಮಾಡೋದಕ್ಕೇನು ಹೋಗಿಲ್ಲ. ಈ ಪಲ್ಯ ಮಾತ್ರ ತುಂಬಾ ಇಷ್ಟ. ಅದರಲ್ಲೂ ಈ ಥರ ಕ್ಯಾಪ್ಸಿಕಮ್ ಅಂದರೆ ಇಲ್ಲಿ ಸಿಗೋದೇ ಇಲ್ಲ. ಯಾರಾದರೂ ಊರಿಂದ ಬರ್ತಾ ಇದ್ದರೆ ಮಾತ್ರ ನಾನು ತರಿಸ್ತಾ ಇರ್ತೀನಿ. ಅಪ್ಪ ಬಂದಿದ್ದರು ಮೊನ್ನೆ, ನಮ್ಮ ಅಪ್ಪ ತೊಗೊಂಡು ಬಂದಿದ್ದರು. ಹಾಗಾಗಿ ಈ ಪಲ್ಯನ ಮಾಡ್ತಾಯಿದ್ದೀನಿ. ಏನಂದರೆ ಯಾರಾದರೂ ಊರಿಂದ ಬಂದರೆ ಕ್ಯಾಪ್ಸಿಕಮ್ ಇಷ್ಟ ಅಂತ ಹೇಳ್ಬಿಟ್ಟು 1 kg ಈ ಥರ ತೊಗೊಂಬಂದುಬಿಟ್ಟಿರ್ತಾರೆ. ಒಂದು 3 ಸಾರಿ ಈ ಪಲ್ಯನ ಮಾಡಿಕೊಂಡು ತಿನ್ಬೋದು ನಾವು. ಹಾಗಾಗಿ ಇನ್ನು ಇಲ್ಲಿ ಕ್ಯಾಪ್ಸಿಕಮನ್ನು ಸಹ ಹುರ್ಕೊಂಡಿದ್ದಾಯಿತು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಮಸಾಲನ ರುಬ್ಕೋಬೇಕು. ಅದಕ್ಕೆ ಅಂತ ಇಲ್ಲಿ ಮಸಾಲನೂ ಸಹ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮಸಾಲನೂ ಸಹ ಎಲ್ಲ ರುಬ್ಕೊಂಡು ಒಂದೇ ಸಾರಿ ಒಗ್ಗರಣೆನೂ ಸಹ ಹಾಕೊಂಡ್ಬಿಡ್ತೀನಿ. ಬೆಳಗ್ಗೆ ಮಾತ್ರ ನಾವು ಎಷ್ಟೇ ಬೇಗ ಎದ್ರೂ ಕೈ ಕಾಲು ಅನ್ನೋದು ಬೇಗ ಬೇಗ ಓಡ್ತಾನೆ ಇರೋದಿಲ್ಲ, ಯಾಕಂದರೆ ಟೈಮು ಅಷ್ಟೇ ವೇಗವಾಗಿ ಓಡ್ತಾನೆ ಇರುತ್ತೆ. ನಾನಂತೂ ಹಾಗೆ ಮಾಡ್ತಾಯಿರ್ತೀನಿ, ಟೈಮ್ ನೋಡೋದು ಬಂದು ಅಡುಗೆ ಮಾಡೋದು ಆ ಥರನೇ ಆಗ್ತಾಯಿರುತ್ತೆ. ಯಾಕಂದರೆ ಬೆಳಗ್ಗೆ ಎಲ್ರೂ ಕೆಲ್ಸಕ್ಕೆ ಹೋಗೋದು ಹಾಗೆ ಸ್ಕೂಲ್ಗೆ ಹೋಗೋದ್ರಿಂದ ಬೇಗ ಬೇಗ ಮಾಡಲೇಬೇಕಾಗಿರುತ್ತೆ. ಏನೋ ಸ್ಕೂಲು ಆಫೀಸ್ ಏನೂ ಇಲ್ಲ ಅಂದರೆ ಅವತ್ತಿನ ದಿನ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಈ ಥರ ಸ್ಕೂಲು ಆಫೀಸ್ಗೆ ಹೋಗೋ ಟೈಮಲ್ಲಿ ಎಲ್ಲ ಅಡುಗೆನೂ ಸಹ ಆಗಬೇಕು ಅಂದರೆ ಅದೊಂಥರ ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ನಮ್ಮ ಹೆಣ್ಮಕ್ಳಿಗೆ ಮಾತ್ರ. ಹಾಗೆ ಈ ನಡುವೆ ನಾನೇನು ಪೂಜೆ ಮಾಡೋದಕ್ಕೇನು ಹೋಗ್ತಾ ಇಲ್ಲ. ನನ್ನ ಮಗಳೇ ಪೂಜೆ ಮಾಡ್ತಾ ಇರೋದ್ರಿಂದ ಅದೊಂದು ಕೆಲಸ ನನಗೆ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಕ್ಲಾಸ್ ಮುಗಿಸ್ಕೊಂಬಂದ ತಕ್ಷಣವೇ ಸ್ನಾನಕ್ಕೆ ಹೋಗ್ಬಿಡ್ತಾಳೆ. ಸ್ನಾನ ಮಾಡ್ಕೊಂಬಂದ ತಕ್ಷಣವೇ ಅಮ್ಮ ಪೂಜೆ ಮಾಡ್ಕೊಂಬಿಡ್ಲಾ ನಾನು ಅಂತ ಕೇಳ್ತಾಳೆ. ಮಾಡ್ಕೊಂಬಿಡಮ್ಮ ಅಂತ ಹೇಳ್ತೀನಿ. ಯಾಕಂದರೆ ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂದರೆ ಟೈಮ್ ಆಗಿಬಿಟ್ಟಿರುತ್ತೆ. ಹಾಗೆ ಅವ್ರಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ನಾನೇ ಹೋಗೋದ್ರಿಂದ ಒಂದೊಂದು ಸಾರಿ ಏನಾಗ್ಬಿಟ್ಟಿರುತ್ತೆ, ಪೂಜೆ ಮಾಡ್ತಾ ಇರ್ತೀನಿ, ಟೈಮ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅವಳು ನಮ್ಮಮ್ಮಂಗೆ ಆಗಲ್ಲ ಅಂತೇಳ್ಬಿಟ್ಟು ಅವಳೇ ಬಂದು ಸ್ನಾನ ಮಾಡಿಕೊಂಡು ಪೂಜೆನ ಮಾಡ್ಕೊಂಬಿಡ್ತಾಳೆ. ಮೊದಲೆಲ್ಲ ಹೆಂಗಾಗೋದಂದರೆ 5:15 ಪೂಜೆ ಕೆಲಸ ಆಗ್ಬಿಡೋದು ನಮ್ಮ ಮನೇಲಿ. ಈ ನಡುವೆ ಅಂತೂ ಪೂಜೆ ಕೆಲಸ 8:30 9 ಗಂಟೆ, ಒಂದೊಂದು ಸಾರಿ 10 ಗಂಟೆನೂ ಆಗಿಬಿಟ್ಟಿರುತ್ತೆ. ಯಾಕಂದರೆ ಅವಳಿಗೂ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ನಾನೇ ಮಾಡಬೇಕಾಗಿರುತ್ತಲ್ವ. ಹಾಗಾಗಿ ಇನ್ನೇನು ಮಾಡೋದು, ಎಲ್ಲ ಕೆಲಸ ಮಾಡಿಬಿಟ್ಟು ಒಟ್ಟಿನಲ್ಲಿ ಪೂಜೆ ಮಾಡಬೇಕು ಅಲ್ವಾ ಅಂತೇಳ್ಬಿಟ್ಟು ನಿಧಾನಕ್ಕೆ ಆದರೂ ಪರವಾಗಿಲ್ಲ ಪೂಜೆನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಲೇಟಾಗಿ ಪೂಜೆನ ಮಾಡ್ಕೊತೀನಿ. ಇನ್ನು ಒಂದು ಸೈಡಲ್ಲೇ ಪಲ್ಯಗೆ ಒಗ್ಗರಣೆ ಸಹ ಹಾಕಿದ್ದಾಯಿತು. ಹಾಗೆ ರೈಸು ಸಹ ಇಲ್ಲಿ ವಿಷಲ್ ಬಂದಿದೆ. ಇನ್ನು ಸಾಂಬಾರನ್ನ ಒಗ್ಗರಣೆ ಮಾಡಿಬಿಟ್ಟು ರೊಟ್ಟಿ ಒಂದು ಕೆಲಸ ಮಾಡ್ಕೊಂಡ್ಬಿಟ್ರೆ ಮುಗ್ದೇ ಹೋಗುತ್ತೆ ಇವತ್ತಿನ ಅಡುಗೆ.
ಇನ್ನು ಸಾಂಬಾರು ಒಗ್ಗರಣೆನೂ ಸಹ ಹಾಕಿದ್ದಾಯಿತು. ಹಾಗೆ ಇನ್ನು ಸಿಲ್ಲಿಂಗ್ ಒಂದು ಸ್ವಲ್ಪ ಗಲೀಜಾಗಿತ್ತಲ್ವ, ಅದನ್ನು ಇನ್ನೊಂದು ಸರಿ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀವೇನೇ ಹೇಳಿ ಒಂದು 3-4 ಸರಿ ಮಾತ್ರ ನಾನು ಸಿಲ್ಲಿಂಗ್ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಯಾಕಂದರೆ ಅಲ್ಲೇ ಕಟ್ಟಿಂಗ್ ಕೆಲಸ ಮಾಡೋದು, ಹಾಗೆ ಸೊಪ್ಪು ಬಿಡಿಸೋದೆಲ್ಲ ಅಲ್ಲೇ ಆಗಿರುತ್ತೆ ಅಲ್ವಾ. ಹಾಗಾಗಿ ಅವಾಗಲೇ ಎಲ್ಲ ನೀಟಾಗಿ ಸಿಲ್ಲಿಂಗ್ನು ಸಹ ಕ್ಲೀನ್ ಮಾಡಿಕೊಂಡು ಇಲ್ಲಿ ಇವಾಗ ರೊಟ್ಟಿಗೂ ಸಹ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇನ್ನು ರೊಟ್ಟಿ ವಿಡಿಯೋ ಅಂತೂ ಯಾವಾಗಲೂ ನೋಡ್ತಾನೆ ಇರ್ತೀನಿ. ಹಾಗಾಗಿ ನಾನು ಇಲ್ಲಿ ರೊಟ್ಟಿ ವಿಡಿಯೋನು ಮಾಡೋದಕ್ಕೇನು ಹೋಗಿಲ್ಲ. ಇನ್ನು ಸಾಮಾನ್ಯವಾಗಿ ಹೌಸ್ ವೈಫ್ ರೂಟೀನ್ ಹೇಗಿರುತ್ತೆ ಅಂದರೆ, ಬೆಳಗ್ಗೆ ಅಡುಗೆ ಮಾಡು, ಮಕ್ಕಳಿಗೆ ಸ್ನಾನ ಮಾಡಿಸು, ತಿನ್ನಿಸು, ಹಾಗೆ ಸ್ಕೂಲಿಗೆ ಕಳಿಸ್ಬಾ, ಮತ್ತೆ ಮನೆ ಕ್ಲೀನಿಂಗ್ ಮಾಡು, ದೇವ್ರ ಪೂಜೆ, ಇದೇ ಥರ ಇರುತ್ತೆ. ಡೈಲಿ ಒಂದೇ ಥರ ರೂಟೀನ್ ಇರುತ್ತೆ ಅವ್ರದ್ದು, ಚೇಂಜ್ ಆಗೋದೇ ಇಲ್ಲ. ಏನೋ ಅಪರೂಪ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅಥವಾ ಮನೆಗೆ ಏನಾದರೂ ಯಾರಾದರೂ ನೆಂಟರು ಬಂದಾಗ ಒಂಚೂರು ಏನೋ ಚೇಂಜ್ ಆಗ್ಬೋದು. ಅದು ಬಿಟ್ಟರೆ ಡೈಲಿ ಮಾತ್ರ ಒಂದೇ ಥರ ರೂಟೀನ್ ಇರುತ್ತೆ. ಹಾಗಾಗಿ ನನಗೆ ಏನು ಲಾಗ್ ಮಾಡಿ ಹಾಕಬೇಕು, ಡೈಲಿ ಒಂದೇ ಥರ ರೂಟೀನ್ ಇರುತ್ತಲ್ವ, ಹಾಗೆ ನೋಡೋರಿಗೂ ಸಹ ಅಯ್ಯೋ ಏನು ನಾವು ಮಾಡದಿರೋಂತಹ ಕೆಲಸ ಮಾಡ್ತಾರೆ ಇವರು ಅಂತ ಅನ್ನಿಸ್ಬಹುದು ಅಂತ ಹೇಳ್ಬಿಟ್ಟು ನಾನು ಸಹ ಲಾಗ್ನ ಮಾಡಿ ಹಾಕೋದಕ್ಕೇನು ಹೋಗ್ತಾ ಇಲ್ಲ ಈ ನಡುವೆ. ಇನ್ನು ಇಲ್ಲಿ ರೊಟ್ಟಿನೂ ಸಹ ಮುಗ್ದಾಯಿತು. ಹಾಗೆ ಮಕ್ಕಳಿಗೆ ಬಾಕ್ಸ್ನ ಕಟ್ಬಿಟ್ಟು ಅವ್ರನ್ನೂ ಸಹ ಬಿಟ್ಟು ಬಂದಿದ್ದಾಯಿತು. ಹಾಗೆ ಇಲ್ಲಿ ಹಸ್ಬೆಂಡ್ಗೂ ಸಹ ನಾನು ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಅವರೊಬ್ಬರು ಹೋಗ್ಬಿಟ್ರೆ ಇನ್ನು ಮನೆಯಲ್ಲಿ ಈ ಮಿಕ್ಕೊಂಡಿರೋಂತಹ ಕೆಲಸನೆಲ್ಲ ಮಾಡ್ಕೊಂಡ್ಬಿಡ್ಬೋದು. ಇನ್ನು ಅವ್ರ ಬಾಕ್ಸು ಸಹ ರೆಡಿ ಆಯಿತು. ಹಾಗೆ ಅವರು ಸಹ ಕೆಲಸಕ್ಕೆ ಹೋಗೋದಕ್ಕೆ ರೆಡಿಯಾಗಿ ಬಂದರು. ಇನ್ನು ಅವರಿಗೂ ಸಹ ಇಲ್ಲಿ ಬ್ರೇಕ್ಫಾಸ್ಟ್ನ ಹಾಕ್ಕೊಡ್ತಾಯಿದ್ದೀನಿ. ನಮ್ಮ ಮನೇಲಿ ಏನಂದರೆ ಬೆಳಗ್ಗೆ ಏನು ಮಾಡಿರ್ತೀನಿ ಅಲ್ವಾ, ಅದನ್ನೇ ತಿಂದ್ಬಿಟ್ಟು ಅದನ್ನೇ ಬಾಕ್ಸಿಗೆ ತೊಗೊಂಡೋಗ್ಬಿಡ್ತಾರೆ. ತಿನ್ನೋದಕ್ಕೊಂದು ಹಾಗೆ ಬಾಕ್ಸಿಗೆ ಹೋಗೋದಕ್ಕೊಂದು ನಾನು ಎರಡೆರಡು ಐಟಮ್ಸ್ ಏನು ಮಾಡೋದಕ್ಕೇನು ಹೋಗೋದಿಲ್ಲ. ಯಾಕಂದರೆ ಎಲ್ಲರೂ ಸಹ ರೊಟ್ಟಿನ ಇಷ್ಟಪಟ್ಟು ತಿನ್ನೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿರ್ತೀನಿ. ತಿಂದ್ಬಿಟ್ಟು ಅದನ್ನೇ ಕಟ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಇಲ್ಲಿ ಹಸ್ಬೆಂಡು ಸಹ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡಿದ್ದಾಯಿತು. ಅವರು ಹೋದಾದ ನಂತರ ನಾನು ಮಿಕ್ಕೊಂಡಿರುವಂತಹ ಕೆಲಸಗಳೆಲ್ಲ ಏನಿರುತ್ತೆ ನೋಡಿ, ಕಸ ಗುಡಿಸೋದಾಯಿತು, ಹಾಗೆ ಪಾತ್ರೆ ತೊಳೆಯೋದಾಯಿತು. ಒಂದೊಂದು ಸಾರಿ ಬೆಳಗ್ಗೆ ನೆಲ ಒರೆಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಹೋದ ನಂತರ ಎಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟಲ್ಲಿ ನೆಲನ ಒರೆಸ್ಕೊತೀನಿ. ಇವತ್ತು ಸಹ ಅದೇ ಥರನೇ ಆಯಿತು. ಎಲ್ಲರೂ ಹೋದ ನಂತರ ಕಸ ಗುಡಿಸ್ಕೊಂಡು ಪಾತ್ರೆ ತೊಳ್ಕೊಂಡು ನೆಲನ ಒರೆಸ್ಕೊಳ್ಳೋದಾಯಿತು. ಹಾಗೆ ಇವತ್ತೇನು ಬಟ್ಟೆ ವಾಶ್ ಮಾಡೋ ಹಾಗಿರಲಿಲ್ಲ. ಯಾಕೆಂದರೆ ಮಿಷಿನ್ ಇರೋದ್ರಿಂದ ನಾನು ಒಂದಿನ ಬಿಟ್ಟು ಒಂದಿನ ಬಟ್ಟೆನ ಹಾಕ್ಕೊತೀನಿ. ಹಾಗಾಗಿ ಇನ್ನು ಇಲ್ಲಿ ಹಸ್ಬೆಂಡ್ಗೆ ಬಾಕ್ಸ್ನ ರೆಡಿ ಮಾಡಿ ಅವರಿಗೂ ಸಹ ಇಲ್ಲಿ ಬ್ರೇಕ್ಫಾಸ್ಟ್ನ ಹಾಕ್ಕೊಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ನ ಕಳಿಸ್ಕೊಟ್ಟಿದ್ದಾಯಿತು. ಹಾಗೆ ಎಲ್ಲ ಕೆಲಸನೂ ಸಹ ಮುಗಿಸ್ಕೊಂಡು ಇವಾಗ ನಾನಿಲ್ಲಿ ಊಟಕ್ಕೆ ಬಡಿಸ್ಕೊತಾ ಇದ್ದೀನಿ. ಎಲ್ಲ ಕೆಲಸ ಮಾಡಿಕೊಂಡು ಈ ಥರ ಊಟ ಮಾಡೋದ್ರಿಂದ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ. ನನಗಂತೂ ಮನೆ ಗಲೀಜಾಗಿ ಇಟ್ಕೊಂಡು ಊಟ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಹಾಗಾಗಿ ನಾನು ಊಟ ಮಾಡೋಷ್ಟರಲ್ಲಿ ಟೈಮು 11:30-12 ಗಂಟೆನೇ ಆಗಿಬಿಟ್ಟಿತ್ತು. ಒಂದೇ ಸರಿ ಮಧ್ಯಾಹ್ನದ್ದು ಹಾಗೆ ಬೆಳಗ್ಗೆದ್ದು ಊಟನ ಮುಗಿಸ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ಊಟ ನಮ್ಮ ಮನೇಲಿ ಈ ಥರ ಇತ್ತು. ಇನ್ನು ಇವತ್ತಿನ ವ್ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.